ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳು ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ಗಳ ಕಡೆ ಕೂಡ ಗಮನ ಹರಿಸುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಕೊಡ್ತೀವಿ. ಎಸ್ಪೆಷಲಿ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹಾಗೂ ಬಿಗಿನರ್ಸ್ಗೆ ಡಿಸೈನ್ ಮಾಡಿರುವಂತದ್ದು. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ನೋಡಬಹುದು, ಸ್ಪೇನ್ ಇಸ್ ದ ನ್ಯೂ ಯುರೋಪಿಯನ್ ಡೆಸ್ಟಿನೇಷನ್ ಫಾರ್ ಇಂಡಿಯನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸ್ ಸ್ಕೈ ರಾಕೆಟ್ 46,000%. ಭಾರತದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಅಥವಾ ಏನು ಹೋಗ್ತಿದೆ ಹೊರಗಡೆ, ಅಲ್ಲಿ ಸ್ಪೇನ್ಗೆ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಜೊತೆಗೆ ಇದು ಸ್ಟ್ರಾಟಜಿಕ್ ಶಿಫ್ಟ್ ಅನ್ನ ತೋರಿಸ್ತಾ ಇದೆ. ಈಗಾಗಲೇ ಹಲವು ದೇಶಗಳು ತಗೊಳ್ಳೋದನ್ನ ನಿಲ್ಸಿದ್ದಾವೆ, ರಷ್ಯಾದಿಂದ ತಗೊಳ್ತಿದ್ದಾರೆ ಅಂತ. ಹಾಗೆ ಕೆಲವರು ಸುಮ್ಮನೆ ಮೇಲ್ನೋಟಕ್ಕೆ ನಿಲ್ಸಿದೀವಿ ಅಂತ ಹೇಳ್ತಾ ತಗೊಳ್ತಾನೆ ಇದ್ದಾರೆ. ಈಗ ಸ್ಪೇನ್ ಇಂದ ಬರ್ತಿರುವಂತಹ ಸುದ್ದಿ ಅಥವಾ ಸ್ಪೇನ್ಗೆ ಸಂಬಂಧಪಟ್ಟಂತಹ ಸುದ್ದಿ 46,000% ಜಾಸ್ತಿ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಆಫ್ ರಿಫೈನ್ಡ್ ಪೆಟ್ರೋಲಿಯಂ ಟು ಸ್ಪೇನ್ skyrocketed nearly 46,000% in September from the year ago period. ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 46,000% ನೋಡಬಹುದು. ಇಂದಿನ ವರ್ಷ ಸೆಪ್ಟೆಂಬರ್ ಅಲ್ಲಿ ಬರೀ $1.1 ಮಿಲಿಯನ್ ವರ್ತ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗಿತ್ತು 2024 ಸೆಪ್ಟೆಂಬರ್ ಅಲ್ಲಿ. ಈಗ $513.7 ಮಿಲಿಯನ್ ಮೊತ್ತದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗಿದೆ. ಬಿಗ್ ಡಿಫರೆನ್ಸ್ ಆಗಿದೆ. ಜೊತೆಗೆ ದೊಡ್ಡ ಕಸ್ಟಮರ್ ಅಂತಾನೆ ಹೇಳ್ಬೋದು ಭಾರತಕ್ಕೆ ಸಿಕ್ಕಿರೋದು ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ತಗೊಳ್ಳಿಕ್ಕೆ. ಅಂದ್ರೆ ಈ ಮೂಲಕ ರೀರೂಟ್ ಆಗ್ತಾ ಇದೆ ಕ್ರೂಡ್ ಎಕ್ಸ್ಪೋರ್ಟ್. ಕ್ರೂಡ್ ರಷ್ಯಾದಿಂದ ಇಂಡಿಯಾಗೆ ಬರುತ್ತೆ, ಇಂಡಿಯಾದಲ್ಲಿ ರಿಫೈನ್ ಆಗುತ್ತೆ, ನಂತರ ಎಕ್ಸ್ಪೋರ್ಟ್ ಆಗುತ್ತೆ, ಸ್ಪೇನ್ಗೆ ಹೋಗುತ್ತೆ, ಸ್ಪೇನ್ ಇಂದ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ, ಯುರೋಪಿಯನ್ ಕಂಟ್ರೀಸ್ಗೆ. ಇಲ್ಲಿ ಆ ಕಂಟ್ರೀಸ್ ಭಾರತದ ಜೊತೆ ಡೈರೆಕ್ಟ್ ಆಗಿ ವ್ಯವಹಾರವನ್ನು ಮಾಡಲ್ಲ, ಸ್ಪೇನ್ ಜೊತೆ ಮಾಡ್ಕೊಳ್ತೇವೆ, ಸ್ಪೇನ್ ಭಾರತದ ಜೊತೆ ಮಾಡುತ್ತೆ. ಈ ರೀತಿಯಾಗಿ ರೀರೂಟಿಂಗ್ ಆಗ್ತಾ ಇದೆ ಟ್ರೇಡ್. ಒಟ್ಟಿಗೆ ಭಾರತಕ್ಕಂತೂ ಕಸ್ಟಮರ್ಸ್ ಒಬ್ಬರಲ್ಲ ಒಬ್ರು ಸಿಗ್ತಾ ಇದ್ದಾರೆ ರಿಫೈನ್ಡ್ ಕ್ರೂಡ್ ಅನ್ನ ತಗೊಳ್ಳಿಕ್ಕೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರುತ್ತಿದ್ರೆ, ಗವರ್ನಮೆಂಟ್ ಈಸ್ ನಾಟ್ ಇಯರ್ ಟು ಶಟ್ ದ ಡೋರ್ ಆನ್ F&O ಟ್ರೇಡಿಂಗ್. ಸೀತಾರಾಮನ್, ನಿರ್ಮಲಾ ಸೀತಾರಾಮನ್ ಅವರು SBI ಕಾನ್ಕ್ಲೇವ್ ಅಲ್ಲಿ ಮಾತಾಡ್ತಾ ಸರ್ಕಾರ F&O ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕಾಗಿ ಇಲ್ಲಿ ಬಂದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಹಲವು ಸುದ್ದಿಗಳನ್ನ ನೋಡಿದ್ವಿ. F&O ವೀಕ್ಲಿ ಎಕ್ಸ್ಪೈರಿನ ಸ್ಟಾಪ್ ಮಾಡಬಹುದು ಅಂತ. ಮೊನ್ನೆ ತಾನೇ ಸೆಬಿ ಚೀಫ್ ಪಾಂಡೆ ಅವರು ಕೂಡ ಹೇಳಿದ್ರು, ನಾವು ಅದನ್ನ ಮಾಡಕ್ ಆಗಲ್ಲ ಅನ್ನುವಂತ ಮಾತನ್ನ ಈಗ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೇಳ್ತಿದ್ದಾರೆ. ಯಾಕೆ ಮಾಡಕ್ ಆಗಲ್ಲ ಅಂದ್ರೆ, F&O ಇರೋದು ಸ್ಪೆಕ್ಯುಲೇಷನ್ ಮಾಡ್ಲಿಕ್ಕಲ್ಲ, ಅಂದ್ರೆ ಟ್ರೇಡಿಂಗ್ ಮಾಡ್ಲಿಕ್ಕಲ್ಲ, ಎಡ್ಜಿಂಗ್ ಮಾಡ್ಲಿಕ್ಕೆ, ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಆದ್ರೆ ಅದನ್ನ ಸ್ಪೆಕ್ಯುಲೇಷನ್ ಗೆ ಬಳಸ್ಕೊಂಡು ಜನ ಹಣವನ್ನ ಕಳ್ಕೊಳ್ತಿದ್ದಾರೆ ಅಷ್ಟೇ. ಅವ್ರು ಹೇಳಿರೋದು ನೋಡಬಹುದು, ಇಟ್ ಈಸ್ ಇನ್ವೆಸ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಅಸೋಸಿಯೇಟೆಡ್ ರಿಸ್ಕ್. ಅಲ್ಲಿರುವಂತ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟರ್ಸ್ ಮುಂದುವರಿಯಬೇಕೇ ಹೊರತು ಸರ್ಕಾರ ಅಲ್ಲ ಅಥವಾ ಸೆಬಿ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಯಾರು ಅಲ್ಲಿರುವಂತ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರು ಅದನ್ನ ಅವಾಯ್ಡ್ ಮಾಡ್ತಾರೆ. ಇನ್ನು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಹಣನು ಗಳಿಸ್ತಾರೆ ಟ್ರೇಡಿಂಗ್ ಮಾಡಿ. ಬಟ್ ಆಕ್ಚುಲಿ F&O ದ ಉದ್ದೇಶನೇ ಎಡ್ಜಿಂಗ್ ಪರ್ಪಸ್ಗೆ. ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಸಿಗಬೇಕು, ರಿಸ್ಕ್ ಅನ್ನ ಅವಾಯ್ಡ್ ಮಾಡಕ್ಕೆ, ಹೆಡ್ಜ್ ಮಾಡಕ್ಕೆ ಅವಕಾಶ ಇರಬೇಕು, ಈ ರೀತಿ ಉದ್ದೇಶಗಳಿದೆ. ಬಟ್ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಬಳಸಿ ಜನ ಹಣವನ್ನ ಕಳ್ಕೊಳ್ತಿದ್ದಾರೆ ಅಷ್ಟೇ. ಸರ್ಕಾರದ ಕಡೆಗಿಂದ ಇದಕ್ಕೇನು ಪ್ರೆಷರ್ ಇಲ್ಲ, ಜನ ಅರ್ಥ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾಡ್ಬೇಕಷ್ಟೇ. ಈ ಮಾತನ್ನ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಈ ಕಡೆ ಬರೋದಾದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೋರ್ಡ್ ಅಪ್ರೂವ್ ಸೆಲ್ಲಿಂಗ್ 6.3% ಸ್ಟೇಕ್ ಇನ್ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ವಯಾ IPO ಮೂಲಕ 6.3% ಸ್ಟೇಕ್ ಅನ್ನ ಮಾರಾಟ ಮಾಡ್ಲಿಕ್ಕೆ SBI ಬೋರ್ಡ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ಕರೆಂಟ್ಲಿ ನೋಡಬಹುದು 61.9% ಸ್ಟೇಕ್ ಅನ್ನ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೊಂದಿದೆ. ಅದರಲ್ಲಿ 6.3% ಸ್ಟೇಕ್ ಅನ್ನ ಕಂಪನಿ ಮಾರಾಟ ಮಾಡುತ್ತೆ ಮುಂದಿನ ದಿನಗಳಲ್ಲಿ IPO ಬಂದಾಗ. ಇನ್ನು ಅಜ್ಮೇರಾ ರಿಯಾಲಿಟಿ ಅಂಡ್ ಇನ್ಫ್ರಾ ಇಂಡಿಯಾ ಇವತ್ತು ಬಿಗ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ರಿಸಲ್ಟ್ ಅನೌನ್ಸ್ ಮಾಡಿದೆ. ರಿಸಲ್ಟ್ ನ ಜೊತೆ ಬಿಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದೇನು ಅಂತಂದ್ರೆ, ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ. ನೋಡಬಹುದು, ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ, ಅದನ್ನ 2 ರೂಪೀಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಂದ್ರೆ 1 ಶೇರು 5 ಶೇರುಗಳಾಗುತ್ತೆ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡುವಂತ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಜೊತೆ. ಹಾಗೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ, ಒಂದು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಎಲ್ಲ ಸಿಕ್ಕಿದ ಮೇಲೆ. ಇನ್ನು ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ರೆ, ಕಂಪನಿ ಕನ್ಸಾಲಿಡೇಟೆಡ್ ಹಾಗೂ ಸ್ಟ್ಯಾಂಡ್ ಅಲೋನ್ ಎರಡನ್ನು ಕೂಡ ಒಂದೇ ಪೇಜ್ ಅಲ್ಲಿ ಮೆನ್ಷನ್ ಮಾಡಿದೆ. ಸ್ವಲ್ಪ ಝೂಮ್ ಔಟ್ ಮಾಡೋಣ. ಇಲ್ಲಿದೆ ನೋಡಬಹುದು ಕನ್ಸಾಲಿಡೇಟೆಡ್. ಈ 3 ಕಾಲಮ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ನಾವು ಸ್ವಲ್ಪ ಝೂಮ್ ಮಾಡ್ಕೊಳ್ತೀನಿ. ಇಲ್ಲಿದೆ ನೋಡಬಹುದು ಈ 3 ಕಾಲಮ್. ಲಾಸ್ಟ್ ಇಯರ್ ಸೆಪ್ಟೆಂಬರ್, ಇದು ಜೂನ್, ಇದು ಸೆಪ್ಟೆಂಬರ್ 2025. ಕಂಪನಿಯ ಟೋಟಲ್ ಇನ್ಕಮ್ ಫ್ರಮ್ ಆಪರೇಷನ್ಸ್ ನೋಡಬಹುದು 20,408. ಹಾಗೆ ಈ ನಂಬರ್ಸ್ ಲಕ್ಷಗಳಲ್ಲಿದೆ ನೋಡಬಹುದು, ರುಪೀಸ್ ಇನ್ ಲ್ಯಾಕ್ಸ್. ಇಂದಿನ ಕ್ವಾರ್ಟರ್ಲಿ 25,954, ಈಗ 22,101. ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಎಕ್ಸ್ಪೆನ್ಸಸ್ 15,759,
20,242, ಈಗ 17,854 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ PBT ಸಿಗುತ್ತೆ. ಹಿಂದಿನ ವರ್ಷ ನೋಡಬಹುದು 4,649 ಇತ್ತು. ಹಿಂದಿನ ಕ್ವಾರ್ಟರ್ 5,712, ಈಗ 4,247. PBT ಅಲ್ಲಿ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ನೋಡಬಹುದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 3,535, 3,828, ಈಗ 3,037. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕಾಣಬಹುದು. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 9.77, 9.73, ಈಗ 7.72. ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡುವಂತ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿದೆ. ಏನು ಈ ನ್ಯೂಸ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ. ಅಂದ್ರೆ ರಿಸಲ್ಟ್ ಡಿಸಪಾಯಿಂಟ್ಮೆಂಟ್ ಆಗಿತ್ತಲ್ಲ, ಡೌನ್ ಇತ್ತಲ್ಲ, ಹೋಗಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಝೈಡಸ್ ಲೈಫ್ ಸೈನ್ಸಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಝೈಡಸ್ ಗೆಟ್ಸ್ USFDS ಆರ್ಪನ್ ಡ್ರಗ್ ಡೆಸಿಗ್ನೇಷನ್ ಫಾರ್ ಬೀಟಾ ಥಲಸ್ಸೆಮಿಯಾ ಪ್ರಾಡಕ್ಟ್. ಕಂಪನಿಯ ಥಲಸ್ಸೆಮಿಯಾ ಪ್ರಾಡಕ್ಟ್ ಗೆ ಆರ್ಪನ್ ಡ್ರಗ್ ಡೆಸಿಗ್ನೇಷನ್ ಸಿಕ್ಕಿದೆ. ಈ ಸುದ್ದಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನಾಳೆ ನೋಡ್ಬೇಕಾಗುತ್ತೆ ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಝೈಡಸ್ ಲೈಫ್ ಸೈನ್ಸಸ್ ಅಲ್ಲಿ ಅಂತ. ನಂತರ ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಬ್ಯಾಂಕರ್ ಸೆಟ್ ಟು ಸಿ ರಿಲಯನ್ಸ್ ಜಿಯೋಸ್ ವ್ಯಾಲ್ಯೂ as high as $170 billion. ರಿಲಯನ್ಸ್ ಜಿಯೋ $170 billion ವ್ಯಾಲ್ಯೂಯೇಷನ್ ಆಗಬಹುದು ಅಂತ ಹೇಳ್ತಿದೆ ಈ ಸುದ್ದಿ. ನೋಡಬಹುದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಆರ್ ಪ್ರಪೋಸಿಂಗ್ ಎ ವ್ಯಾಲ್ಯೂಯೇಷನ್ ಆಫ್ ಆಸ್ ಮಚ್ ಆಸ್ $170 billion ಫಾರ್ ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್. ಈ ಮೂಲಕ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಆಗುತ್ತೆ. ಅದರಲ್ಲೂ ನೋಡಬಹುದು ಎ ವ್ಯಾಲ್ಯೂಯೇಷನ್ ದಟ್ ಸೈಜ್ ವುಡ್ ಪ್ಲೇಸ್ ಜಿಯೋ ಅಮಂಗ್ ದ ಬಿಗ್ಗೆಸ್ಟ್ 2 or 3 companies in India by market capitalization. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಭಾರತದ 2 ಅಥವಾ 3ನೇ ಅತಿ ದೊಡ್ಡ ಕಂಪನಿ ಆಗಬಹುದು ಅಂತ ಹೇಳ್ತಿದೆ. ಇನ್ ಕೇಸ್ ಇಷ್ಟೇ ವ್ಯಾಲ್ಯೂಯೇಷನ್ ಆದ್ರೆ ಭಾರತೀಯ 12.7 lakh crore ಇದೆ, ಅಂದ್ರೆ $143 billion. ಅದನ್ನ ಕೂಡ ಕ್ರಾಸ್ ಮಾಡುತ್ತೆ ಈಸಿಯಾಗಿ ಇನ್ ಕೇಸ್ ಇಷ್ಟು ಆದ್ರೆ. ಬಹುಶಃ 130 ರಿಂದ $170 billion ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ನೋಡೋಣ ಎಷ್ಟಕ್ಕೆ ವ್ಯಾಲ್ಯೂ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಸೆಬಿ ಚೀಫ್ ಅಥವಾ ಚೇರ್ಮನ್ ತುಹಿನ್ ಕಾಂತ್ ಪಾಂಡೆ ಅವರಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಮಾರ್ಕೆಟ್ಸ್ ಡಿಸೈಡ್ ಶೇರ್ ಪ್ರೈಸ್, ಸೆಬಿ ನಾಟ್ ಟು ಇಂಟರ್ವ್ಯೂನ್ ಇನ್ ಸೆಟ್ಟಿಂಗ್ ವ್ಯಾಲ್ಯೂಯೇಷನ್ಸ್. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಇತ್ತೀಚೆಗೆ ಹಲವಾರು IPOಗಳು ಬರ್ತಿರ್ತವೆ. ಕೆಲವು ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬಂದ್ರೆ, ಕೆಲವು ತುಂಬಾನೇ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಇವ್ರು ಹೇಳಿರೋದು ವ್ಯಾಲ್ಯೂಯೇಷನ್ ಬಗ್ಗೆ ಸೆಬಿ ಡಿಸೈಡ್ ಮಾಡಕ್ಕಾಗೋದಿಲ್ಲ ಅಥವಾ ಅದರಲ್ಲಿ ನಾವು ಇಂಟರ್ವ್ಯೂನ್ ಮಾಡಕ್ಕಾಗೋದಿಲ್ಲ, ಮಾರ್ಕೆಟ್ ವಿಲ್ ಡಿಸೈಡ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವ್ಯಾಲ್ಯೂಯೇಷನ್ ಎಷ್ಟೇ ಇರಲಿ ಮಾರ್ಕೆಟ್ಸ್ ಅಂತೂ ಡಿಸೈಡ್ ಮಾಡುತ್ತೆ. ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಬಂದಂತ ಸ್ಟಾಕ್ ಗಳು ಮೋಸ್ಟ್ ಆಫ್ ದ ಟೈಮ್ ಕರೆಕ್ಷನ್ ಆಗಿದ್ದಾವೆ. ಮೆಜಾರಿಟಿ ಸ್ಟಾಕ್ ಗಳು ಕರೆಕ್ಷನ್ ಆಗ್ತವೆ. ಆನಂತರ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾಗ್ಲೇ ಅಪ್ರಿಶಿಯೇಟ್ ಆಗೋದು. ಹಾಗೆ ಕೆಲವು ಕಂಪನೀಸ್ ಹೈ ವ್ಯಾಲ್ಯೂಯೇಷನ್ ಇದ್ರೂ ಕೂಡ ಹೈಪ್ ಅಲ್ಲಿ ಮೇಲಕ್ಕೆ ಹೋಗ್ಬಿಡ್ತವೆ, ನಂತರ ಕರೆಕ್ಷನ್ ಆಗ್ತವೆ. 30, 40, 50, 70% ಕರೆಕ್ಷನ್ ಆಗಿರುವಂತ ಸ್ಟಾಕ್ ಅನ್ನು ಕೂಡ ನೋಡಿದ್ವಿ ನಾವು IPO ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಯಾವತ್ತು ಹೈ ವ್ಯಾಲ್ಯೂಯೇಷನ್ ಒಪ್ಕೊಳ್ಳಲ್ಲ. ಇವತ್ತಲ್ಲ ನಾಳೆ ಮಾರ್ಕೆಟ್ ಅದನ್ನ ಪ್ರಾಪರ್ ವ್ಯಾಲ್ಯೂಯೇಷನ್ ಗೆ ತಂದೆ ತರುತ್ತೆ. ಬಟ್ ಇನ್ವೆಸ್ಟರ್ಸ್ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ನಾವು ತಗಲಾಕೊಂಡ್ರೆ ಸ್ಟಾಕ್ ಕೆಳಗಡೆ ಬಂದ್ರೆ ಮತ್ತೆ ಅದು ಯಾವಾಗ ಆ ಲೆವೆಲ್ ವಾಪಸ್ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ಆಸ್ ಎ ಇನ್ವೆಸ್ಟರ್ಸ್ ನಾವು ಕೇರ್ಫುಲ್ ಆಗಿರ್ಬೇಕು. ನಾವು ಹೈಪ್ ಅನ್ನು ನೋಡಿ ತಗೊಳ್ಳೋದಲ್ಲ, ಕಂಪನಿನ ಪ್ರಾಪರ್ ಆಗಿ ಚೆಕ್ ಮಾಡಿ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಬೇಕು. ಏನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಸಿಂಗ್ಟೆಲ್ ಟು ಸೆಲ್ 0.8% ಭಾರತಿ ಏರ್ಟೆಲ್ ಸ್ಟೇಕ್ ಇನ್ ₹10,300 crore ಬ್ಲಾಕ್ ಡೀಲ್. ರಿಪೋರ್ಟ್ ಮೂಲಕ ಸುದ್ದಿ ಬರ್ತಾ ಇದೆ. ಭಾರತಿ ಏರ್ಟೆಲ್ ಇರುವಂತಹ ಸ್ಟೇಕ್ ಅಲ್ಲಿ 0.8% ಸಿಂಗ್ಟೆಲ್ ಮಾರಾಟ ಮಾಡಬಹುದು ಅಂತ. ಸುಮಾರು 10,300 ಕೋಟಿ ಮೊತ್ತದ ಬ್ಲಾಕ್ ಡೀಲ್ ಆಗ್ಬಹುದು ಅಂತ. ನೋಡೋಣ ನಾಳೆ ಏನಾದ್ರು ಆಗುತ್ತಾ ಅಂತ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ, ನೋಡ್ಬೇಕಾಗುತ್ತೆ ನಾಳೆ. ಇನ್ನು ನೆಕ್ಸ್ಟ್ ಗ್ರೋ IPO ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. 2 days ಅಲ್ಲಿ ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಈಗಾಗಲೇ ರಿಟೇಲ್ ಪೋರ್ಷನ್ ಅಲ್ಲಿ ನೋಡಬಹುದು 5x ಬುಕ್ ಆಗಿ ಒಳ್ಳೆ ರೆಸ್ಪಾನ್ಸ್ ಗ್ರೋ IPO ಗೆ ಸಿಕ್ಕಿದೆ. ಇನ್ನು ರಿಸಲ್ಟ್ಸ್ ಗಳ ಕಡೆ ಬಂದ್ರೆ ಅಕ್ಸೋನೊಬೆಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ ನೋಡಬಹುದು 15% ಡೌನ್ ಆಗಿದೆ. EBITDA 24% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ, 14.9 ಇಂದ 10.3 ಇಳಿದಿದೆ. ಬಟ್ ನೆಟ್ ಪ್ರಾಫಿಟ್ ಅಪ್ ಆಗಿದೆ 97 ಕೋಟಿಯಿಂದ 1,683 ಕೋಟಿಗೆ. ಬಹುಶಃ ಇದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕಿರುತ್ತೆ. ಮೇ ಬಿ ಒನ್ ಟೈಮ್ ಪ್ರಾಫಿಟ್ ಯಾವುದೋ ಇರುತ್ತೆ. ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾಕೆ ಈ ರೀತಿ ಬದಲಾವಣೆ ಆಗಿದೆ ಅಂತ. ನಂತರ ಕಮಿನ್ಸ್ ಇಂಡಿಯಾ ರೆವೆನ್ಯೂ ನೋಡಬಹುದು 27% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. EBITDA 44% ಅಪ್ ಇದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ, 19.3 ಇಂದ 21.9 ಹೋಗಿದೆ. ನೆಟ್ ಪ್ರಾಫಿಟ್ ಕೂಡ 41% ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಮಿನ್ಸ್ ಇಂಡಿಯಾದು. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ರೇಣುಕಾ ಶುಗರ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವೆನ್ಯೂ 5.6% ಬಿದ್ದಿದೆ, ಅಂದ್ರೆ ಡೌನ್ ಆಗಿದೆ. EBITDA ಕಂಪನಿ ಲಾಸ್ ರಿಪೋರ್ಟ್ ಮಾಡಿದೆ 101 ಕೋಟಿ. ಹಿಂದಿನ ಸಲ 236 ಕೋಟಿ ಪ್ರಾಫಿಟ್ ಇತ್ತು. ಹಾಗೆ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಕಂಪನಿ. ಹಿಂದಿನ ಸಲ 22 ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು. ಈ ಸಲ 369 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ನಂತರ ಪಾರದೀಪ್ ಫಾಸ್ಫೇಟ್ಸ್ ರೆವೆನ್ಯೂ ನೋಡಬಹುದು 48% ಅಪ್ ಆಗಿದೆ. EBITDA 29% ಅಪ್ ಆಗಿದೆ. ಮಾರ್ಜಿನ್ಸ್ 9.6 ಇದೆ. ಹಿಂದಿನ ವರ್ಷ 11 ಇತ್ತು. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಪ್ರಾಫಿಟ್ ನಿಯರ್ಲಿ 34% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಾರ್ಜಿನ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್ ಹೋಲಿಸಿದ್ರೆ.
ನಂತರ ಅಂಬರ್ ಎಂಟರ್ಪ್ರೈಸಸ್ ರೆವೆನ್ಯೂ ನೋಡಬಹುದು 2% ಡೌನ್ ಇದೆ. ಎಬಿಡಾ 19.8% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. ಪ್ರಾಫಿಟ್ ಮಾತ್ರ ಜಂಪ್ ಆಗಿದೆ 71%. ಈ ರೀತಿಯ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ ಅಂಬರ್ ಎಂಟರ್ಪ್ರೈಸಸ್. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಇತ್ತೀಚೆಗೆ ಹಲವು ಆರ್ಡರ್ ಗಳ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ರೆವೆನ್ಯೂ 61% ಅಪ್ ಆಗಿದೆ. ಎಬಿಡಾ 59% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ ಆಲ್ಮೋಸ್ಟ್. ಪ್ರಾಫಿಟ್ 35% ಅಪ್ ಆಗಿದೆ. ನಂತರ ಅಪೋಲೋ ಹಾಸ್ಪಿಟಲ್ಸ್ ರೆವೆನ್ಯೂ 12.8% ಅಪ್ ಆಗಿದೆ. ಎಬಿಡಾ 15% ಅಪ್ ಆಗಿದೆ. ಮಾರ್ಜಿನ್ಸ್ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 26% ಅಪ್ ಆಗಿದೆ. ನಂತರ ಪ್ರೈಕಾಲ್ ರೆವೆನ್ಯೂ ನೋಡಬಹುದು 50% ಅಪ್ ಆಗಿದೆ. ಲಾಸ್ಟ್ ಇಯರ್ ಹೋಲಿಸಿದ್ರೆ. ಎಬಿಡಾ 52% ಅಪ್ ಆಗಿದೆ. ಮಾರ್ಜಿನ್ಸ್ 11.7 ಹಿಂದಿನ ಸಲ 11.6 ಇತ್ತು, ಅಂದ್ರೆ ಫ್ಲಾಟ್ ಇದೆ. ಪ್ರಾಫಿಟ್ 42% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ₹2 ಪರ್ ಶೇರ್. ನಂತರ ಅಮರ ರಾಜಾ ರೆವೆನ್ಯೂ ನೋಡಬಹುದು 6.7% ಅಪ್ ಇದೆ. ಎಬಿಡಾ ಡೌನ್ ಇದೆ 13%. ನಂತರ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ. 13.3 ಇಂದ 10.8 ಇಳಿದಿದೆ. ನೆಟ್ ಪ್ರಾಫಿಟ್ 17% ಅಪ್ ಆಗಿದೆ. ಕಂಪನಿ ₹5 ಅಥವಾ ₹5.4 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ನಂತರ ಬಿರ್ಲಾ ಸಾಫ್ಟ್ ರೆವೆನ್ಯೂ 3.4% ಅಪ್ ಆಗಿದೆ. ಎಬಿಟ್ ಕೂಡ 40% ಅಪ್ ಆಗಿದೆ. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೋಡಬಹುದು 10.7 ಇಂದ 14.5 ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 9.1% ಗೆ ಅಪ್ ಆಗಿದೆ. ಇಲ್ಲೂ ಕೂಡ ₹2.5 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ನಂತರ ಆರ್ತಿ ಇಂಡಸ್ಟ್ರೀಸ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮೊದಲಿನಿಂದ ಸ್ಟ್ರಗಲ್ ಮಾಡ್ತಿದೆ. ಇದು ಕೂಡ ರೆವೆನ್ಯೂ ನೋಡಬಹುದು 29% ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್. ಎಬಿಡಾ 47.7% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ 13.9% ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ 12.1 ಇತ್ತು. ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಅಂದ್ರೆ ಡಬಲ್ ಆಗಿದೆ. 52 crore ಇಂದ 106 crore ಗೆ ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ. ನಂತರ ಎಸ್ ಅಥವಾ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ರೆವೆನ್ಯೂ 1.7% ಡೌನ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಬಿಡಾ ಕೂಡ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 5% ಡೌನ್ ಆಗಿದೆ. ನಂತರ ಎಬಿಬಿ ಇಂಡಿಯಾ ರೆವೆನ್ಯೂ ನೋಡಬಹುದು 13.7% ಅಪ್ ಆಗಿದೆ. ಎಬಿಡಾ ಡೌನ್ ಇದೆ 7%. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. 18.6 ಇಂದ 15.1 ಇಳಿದಿದೆ. ಪ್ರಾಫಿಟ್ ಕೂಡ 7% ಡೌನ್ ಇದೆ. ನಂತರ ಎನ್ಎಚ್ಪಿಸಿ ರೆವೆನ್ಯೂ ನೋಡಬಹುದು 10% ಅಪ್ ಆಗಿದೆ. ಎಬಿಡಾ 12% ಅಪ್ ಆಗಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ ಸ್ಲೈಟ್ಲಿ. ನೆಟ್ ಪ್ರಾಫಿಟ್ ಕೂಡ 13% ಅಪ್ ಆಗಿದೆ. ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಟೋಟಲ್ ಇನ್ಕಮ್ ನೋಡಬಹುದು 14% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 17.8% ಅಪ್ ಆಗಿದೆ ಇಯರ್ ಆನ್ ಇಯರ್. ನಂತರ ಎನ್ಸಿಸಿ ರೆವೆನ್ಯೂ 12% ಡೌನ್ ಇದೆ. ಎಬಿಡಾ ಕೂಡ 11% ಡೌನ್ ಇದೆ. ಮಾರ್ಜಿನ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ 5% ಡೌನ್ ಇದೆ. ನಂತರ ಓಲಾ ಎಲೆಕ್ಟ್ರಿಕ್ ರೆವೆನ್ಯೂ ನೋಡಬಹುದು 43% ಡೌನ್ ಆಗಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಪೋರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಎಬಿಡಾ 203 ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 179 ಕೋಟಿ ಲಾಸ್ ಇತ್ತು. ಹಾಗೆ ನೆಟ್ ಲಾಸ್ 418 ಕೋಟಿ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 495 ಕೋಟಿ. ರೆವೆನ್ಯೂ ವೈಸ್ ಕೂಡ ಪೋರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಎಬಿಡಾ ನೆಟ್ ಲಾಸ್ ಕಡಿಮೆ ಆಗಿದೆ. ಬಟ್ ರೆವೆನ್ಯೂ ಹೋಲಿಸಿದ್ರೆ ಖಂಡಿತ ಅದೇನ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಕಡಿಮೆ ಆದ್ರೂ ಕೂಡ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓಲಾ ಎಲೆಕ್ಟ್ರಿಕ್ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.